ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ. ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಪ್ತಾಂ ಸಂಜೀವಯತಿ ಅಖಿಲಶಕ್ತಿಧರಃ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಜಯಕೃಷ್ಣ ನೆಲಮಂಗಲ ಅಂತ. ನಾನು ವಾಷಿಂಗ್ಟನ್ DC ಇರೋದು. ಇಲ್ಲಿನ ಕಾರ್ಯಕರ್ತರು ಲಕ್ಷ್ಮೀ ತತ್ವದ ಮೇಲೆ ಏನಾದರೂ ಹೇಳಿ ಒಂದು ಸಪ್ತಾಹವನ್ನು ಮಾಡಿ ಅಂತ ಕೇಳಿದರು. ವೇದದಲ್ಲಿ ಅಂಬ್ರಣಿ ಸೂಕ್ತ ಅಂತ ಹೇಳಿ ಋಗ್ವೇದ 10ನೇ ಮಂಡಲದಲ್ಲಿದೆ. ಅದಕ್ಕೆ ಶ್ರೀ ವಾದಿರಾಜ ಸ್ವಾಮಿಗಳೇ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದನ್ನು ಒಂದು ಪಾಠಕ್ರಮದಲ್ಲಿ ಮಾಡೋಣ ಅಂತ ಈ ಒಂದು 7 ದಿನಗಳಲ್ಲಿ 8 ಋಕ್ಕುಗಳಿರುವಂತಹ ಅಂಬ್ರಣಿ ಸೂಕ್ತವನ್ನು ನನಗೆ ತಿಳಿದ ಮಟ್ಟಿಗೆ ವಿವರಿಸೋಣ ಅಂತ ಹೊರಟಿದ್ದೀನಿ. ವಾದಿರಾಜರ ಕೃಪೆ ನಮ್ಮ ಮೇಲೆ ಇರಬೇಕು, ಆವಾಗ ಮಾತ್ರ ಸಾಧ್ಯ. ಇದಕ್ಕೆ ಲಕ್ಷ್ಮೀ ತತ್ವ ಅನ್ನುವುದು ಸಕಲ ವೇದಾಭಿಮಾನಿ, ಶ್ರೀ ಭೂದುರ್ಗಾ ರೂಪದಲ್ಲಿ ತ್ರಿಗುಣಾತ್ಮಕ ಪ್ರಕೃತಿ ಅಭಿಮಾನಿ, ಅವ್ಯಾಕೃತ, ಭಗವದ್ಗೀತೆಯಲ್ಲಿ ಅವ್ಯಕ್ತ ಅಂತ ಹೆಸರು, ಅವ್ಯಕ್ತ ಹಿ ಗತಿ ದುಃಖಂ ದೇಹವದ್ಭಿರವಾಪ್ಯತೆ ಇತ್ಯಾದಿಯಾಗಿ 12ನೇ ಅಧ್ಯಾಯದಲ್ಲಿ. ಹಾಗೆಯೇ ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಹೇಳಿ ಮಹದ್ ಬ್ರಹ್ಮ ಅನ್ನೋ ಶಬ್ದದಿಂದಲೂ ಲಕ್ಷ್ಮಿಯನ್ನು ಸಂಬೋಧಿಸಿದ್ದಾನೆ. ಈಗ ಬೇರೆ ಉಪನಿಷತ್ತುಗಳಲ್ಲಿಯೂ ಸಹ ಈಗ ಲೋಮಶಾಂ ಪಶುಭಿಸ್ಸಹ ಸ್ವಾಹ ಅಂತ ತೈತ್ರಿಯದಲ್ಲಿ ಬಂದಾಗ ಆ ಲೋಮಶಾಂ ಅನ್ನೋ ಶಬ್ದಕ್ಕೆ ಅರ್ಥ ಬರೆಯೋ ಸಂದರ್ಭದಲ್ಲಿ ತೈತ್ರಿಯ ಭಾಷ್ಯ ಟೀಕಾಗೆ ವಾದಿರಾಜರೇ ಒಂದು ಪ್ರಕಾಶಿಕ ಅನ್ನೋ ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ಸುಶಿಖಂಡೋಪಶೋಭಿತಾಂ ಶ್ರಿಯಂ, ಆ ಶ್ರೀ ತತ್ವಕ್ಕೆ ಲಕ್ಷ್ಮೀ ಅನ್ನೋದು ಲೋಮಶಾಂ ಅನ್ನೋ ಶಬ್ದದಿಂದ ತಿಳಿಯುತ್ತೆ ಅಂತ. ಹೀಗೆ ಅನೇಕ ಹೆಸರುಗಳಿಂದ ಲಕ್ಷ್ಮೀ ತತ್ವ ಅನ್ನೋದು ವೇದದಲ್ಲಿ, ವೇದಾಂತದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಇವತ್ತು ಈ ಅಂಬ್ರಣಿ ಸೂಕ್ತಕ್ಕೆ ಪರಮಾತ್ಮ ದೇವತಾ, ಯಾವುದೇ ಒಂದು ಸೂಕ್ತವನ್ನು ವೇದವನ್ನು ಅಭ್ಯಾಸ ಮಾಡಬೇಕಾದ್ರೆ ಅದಕ್ಕೆ ದೇವತಾ ಯಾರು, ಯಾವ ಛಂದಸ್ಸಲ್ಲಿದೆ, ಋಷಿ ಯಾರು, ಈ 3 ತಿಳಿಯಬೇಕು ಮೊದಲು. ಈ ಅಹಂ ರುದ್ರೇ ವಿರಿತೆ ಅಷ್ಟಶ್ಚ ಸೂಕ್ತಸ್ಯ ವಾಗಂಬ್ರಣಿ ಋಷಿ ಅಂತ. ಇದಕ್ಕೆ ವಾಗಂಬ್ರಣಿ ಋಷಿ ಅಂತ. ಸಾಮಾನ್ಯವಾಗಿ ವಾಗ್ದೇವತಾ ಅಂದರೆ ಸರಸ್ವತಿ. ಈ ವಾಗಂಬ್ರಣಿ ಅಂದರೆ ಲಕ್ಷ್ಮಿ ಹೆಂಗೆ ಅನ್ನೋ ವಿಚಾರವನ್ನು ವಾದಿರಾಜರೇ ಮುಂದೆ ತಗೊಂಡಿದ್ದಾರೆ. ಅಲ್ಲಿ ಬಂದಾಗ ನೋಡೋಣ. ಪರಮಾತ್ಮ ದೇವತಾ ಎಲ್ಲ ಋಕ್ ಮಂತ್ರಗಳಿಗೂ ಎಲ್ಲ ವೇದಗಳಿಗೂ ಒಂದೇ ಅರ್ಥ. ವೇದಾರ್ಥ ಪರಮಾತ್ಮ. ಪರಮ ಮುಖ್ಯಾರ್ಥದಲ್ಲಿ ಎಲ್ಲ ವೇದಗಳು ಒಂದೇ ತತ್ವವನ್ನು ಹೇಳೋದು.
ಆ ಒಂದು ತತ್ವವೇ ಪರಮಾತ್ಮ. ಹೀಗೆ ಪರಮಾತ್ಮ ದೇವತಾ. ಅಂಬೃಣಿ ಸೂಕ್ತಕ್ಕೂ ಭಗವಂತನ ಮಹಿಮೆಯನ್ನು ಹೇಳೋದಕ್ಕೋಸ್ಕರವಾಗಿ ಎಲ್ಲ ವೇದಗಳು ಹೊರಟಿರೋದರಿಂದ ಸರ್ವೇ ವೇದಾಃ ಯತ್ಪದಂ ಮಾಮನಂತಿ ಅಂತ ಕಠೋಪನಿಷತ್ತಿನಲ್ಲಿ ಈ ಒಂದು ಪರಮಾತ್ಮ ತತ್ವವನ್ನು ವೇದಾರ್ಥ ಅನ್ನಿಸ್ಕೊಳ್ಳುವಂತಹ ಭಗವಂತನನ್ನು ಅವನ ಮಹಿಮೆಯನ್ನು ತಿಳಿಸೋದಕ್ಕೋಸ್ಕರವಾಗಿ ಲಕ್ಷ್ಮೀ ತತ್ವವೇ ಋಷಿಯಾಗಿ ಹೇಳ್ತಾ ಇದೆ. ಇದು ತ್ರಿಷ್ಟುಪ್ ಛಂದ. ಇದಕ್ಕೆ ಛಂದಸ್ಸು ಒಟ್ಟು 8 ಮಂತ್ರಗಳು. ಅದರಲ್ಲಿ ದ್ವಿತೀಯ ಜಗತಿ ಛಂದ, ಎರಡನೇ ಮಂತ್ರ ಜಗತಿ ಛಂದಸ್ಸು, ಮಿಕ್ಕಿದ್ದ 7 ತ್ರಿಷ್ಟುಪ್ ಛಂದಸ್ಸಲ್ಲಿದೆ. ಗಾಯತ್ರಿ ಛಂದಸ್ಸು 24 ಅಕ್ಷರ, ಉಷ್ಣಿಕ್ 28 ಅಕ್ಷರ, ಅನುಷ್ಟುಪ್ ಅನ್ನೋದು 32. ಬಹುತೇಕವಾಗಿ ಅನುಷ್ಟುಪ್ ಅನ್ನೋದರಲ್ಲಿ ವಿಷ್ಣು ಸಹಸ್ರನಾಮ ಮಂತ್ರಗಳೆಲ್ಲ ಬಹುತೇಕವಾಗಿ ಅನುಷ್ಟುಪ್ಪಲ್ಲಿರೋದು. ಬೃಹತಿ ಛಂದಸ್ಸು 36, ಬೃಹತಿ ಸಹಸ್ರ ಅಂತ ಕೇಳಿರಬಹುದು. ಪಂಕ್ತಿ ಛಂದಸ್ಸು ಅನ್ನೋದು 40. ಪಂಕ್ತಿ ಅಂದರೆ 5 ಅಂತ ಪಾಂಕ್ತ. ಆ 5 ಯಾಕೆ ಅಂದರೆ 8 5 40 ಆ ಲೆಕ್ಕ. ತ್ರಿಷ್ಟುಪ ಅನ್ನೋದು 44 ಅಕ್ಷರಗಳು. ಕೊನೆಗೆ ಜಗತಿ ಅನ್ನೋದು 48 ಅಕ್ಷರಗಳು. ಹೀಗೆ ಸಪ್ತ ಛಂದಸ್ಸುಗಳು ಸಾಮಾನ್ಯವಾಗಿ ವೇದದಲ್ಲಿ ಹೇಳ್ತಾರೆ. ದ್ವಿತೀಯ ಜಗತಿ ಛಂದ ಶ್ರೀ ಹರಿಪ್ರೀತ್ಯರ್ಥೆ ಪಾರಾಯಣೆ ವಿನಿಯೋಗ ಅಂತ ಹೇಳಿ ಇಲ್ಲಿಂದ ವಾದಿರಾಜಸ್ವಾಮಿಗಳ ವ್ಯಾಖ್ಯಾನಕ್ಕೆ ಬರೋಣ. ಅಂಬೃಣಿ ಸೂಕ್ತಸ್ಯ ಲಕ್ಷ್ಮೀ ಸೂಕ್ತತ್ವೇ ನಿರುಕ್ತಮೇವ ಪ್ರಮಾಣಯಂತೋ ಯಥಾಶಕ್ತಿ ಸೂಕ್ತಾರ್ಥಂ ವದಾಮಃ ಅಂತ ಪ್ರಾರಂಭ ಮಾಡಿದ್ದಾರೆ. ಈ ಅಂಬೃಣಿ ಸೂಕ್ತಕ್ಕೆ ಇದು ಲಕ್ಷ್ಮೀ ಸೂಕ್ತ ಎಂಬುದು ಹೇಗೆ ಎನ್ನುವುದನ್ನು ನಿರುಕ್ತಮೇವ ಪ್ರಮಾಣಯಂತೋ, ಇದನ್ನು ಹೇಗೆ ಪ್ರಮಾಣಪೂರ್ವಕವಾಗಿ ತೋರಿಸಿ ಯಥಾಶಕ್ತಿ ಸೂಕ್ತಾರ್ಥಂ ವದಾಮಃ, ಅವರ ಅಗಾಧವಾದ ಜ್ಞಾನಶಕ್ತಿ ಆದರೂ ಎಂತಹ ನಮ್ರತೆ, ಯಥಾಶಕ್ತಿ ಸೂಕ್ತಾರ್ಥಂ ವದಾಮಃ. ಯಾಕೆ ಅಂದರೆ ಹೇಳ್ತಾ ಇರೋದು ಪರಮಾತ್ಮನ ವಿಚಾರ. ಆದ್ದರಿಂದ ನಾವು ಯಾರೂ ಸಹ ಪೂರ್ತಿಯಾಗಿ ಹೇಳಬಲ್ಲವು ಅಂತಲೂ ಹೇಳುವ ಹಾಗಿಲ್ಲ. ಯಸ್ಯ ಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದ ಸಹ ಇತ್ಯಾದಿಯಾಗಿ ಶ್ರುತಿಗಳೇ ಹೇಳೋದರಿಂದ ಈ ಸೂಕ್ತಾರ್ಥವನ್ನು ನಾವು ನಮ್ಮ ಕೈಲಾದಷ್ಟು ಹೇಳ್ತೀವಿ ಅಂತ ವಾದಿರಾಜರು ಯಥಾಶಕ್ತಿ ವದಾಮಃ. ಅಂಬೃಣಿ ವಾಗಾತ್ಮಾನಂ ತುಷ್ಟಾವ ಇತಿ ನಿರುಕ್ತಾತ್. ಅಂಬೃಣಿ ವಾಗಾತ್ಮಾನಂ ತುಷ್ಟಾವ ಇತಿ ನಿರುಕ್ತಾತ್ ಅಂ ಪರಮಾತ್ಮಾನಂ ಸ್ವಹೃದಿ ಸ್ವಾಭಿಮಾನವೇದ ಪ್ರತಿಪಾದ್ಯ ತೇನ ಚ ಬಿಭರ್ತಿ. ಅಂ ಅಂದರೆ ಪರಮಾತ್ಮಾನಂ. ಅ ಅನ್ನೋದು ಪರಮಾತ್ಮ. ಅಕಾರ ಸರ್ವಭಾಗಾತ್ಮ ಆಚಾರ್ಯರು ಒಂದು ಕಡೆ ಕೊಟ್ಟು ಮಾಡ್ತಾರೆ. ಆ ಇತಿ ಬ್ರಹ್ಮ ಅಂತ ಐತರೇಯದಲ್ಲೂ ಬರುತ್ತೆ. ಅಕ್ಷರಾಣಾಂ ಅಕಾರೋಸ್ಮಿ ಗೀತೆಯಲ್ಲಿ ಕೃಷ್ಣನು ಹೇಳ್ಕೊಂಡಿದ್ದಾನೆ. ಈ ಕಾರಣಗಳಿಂದ ಅಕಾರ, ಆ ಅಂದರೆ ಪರಮಾತ್ಮ, ಅಂ ಅಂದರೆ ಪರಮಾತ್ಮನನ್ನು. ಅಂ ಸ್ವಹೃದಿ ತನ್ನ ಹೃದಯದಲ್ಲಿ ಸ್ವಾಭಿಮಾನ್ಯಮಾನ ವೇದ ಪ್ರತಿಪಾದ್ಯತ್ವೇನ ಚ ಬಿಭರ್ತಿ. ಏನು ಸ್ವಾಭಿಮನ್ಯಮಾನ ವೇದ? ಲಕ್ಷ್ಮೀ ಅನ್ನೋದು ಅಭಿಮಾನಿ, ಸಕಲ ವೇದಾಭಿಮಾನಿ. ಈ ಕಾರಣದಿಂದ ಸ್ವಾಭಿಮನ್ಯಮಾನ ವೇದ ಪ್ರತಿಪಾದ್ಯತ್ವೇನ ಚ ಬಿಭರ್ತಿ. ಬಿಭರ್ತಿ ಅಂದರೆ ಧರಿಸೋದು ಅಂತ. ಈ ಎಲ್ಲ ವೇದಗಳಿಂದ ವೇದಾರ್ಥನಾದಂತಹ ಪರಮಾತ್ಮನನ್ನು ತನ್ನ ಹೃದಯದಲ್ಲಿ ತಾನೇ ಅಭಿಮಾನಿಯಾದಂತಹ ವೇದ ಪ್ರತಿಪಾದ್ಯ ಎಂಬ ರೀತಿಯಾಗಿ ಧರಿಸಿತಾಳೆ ಲಕ್ಷ್ಮೀ ಅಂತ ಹೇಳ್ತಾ ಇದ್ದಾರೆ. ವೇದಗರ್ಭೋ ವಿಭುರ್ವಿಷ್ಣು ಶ್ರೀಮಾನ್ ತ್ರೈಲೋಕ್ಯ ಭೂಷಣ ಇತಿ ವಿಷ್ಣುನಾಮಸು ಪಾಠಾತ್.
ಈ ವೇದಗರ್ಭೋ ವಿಭುರ್ ವಿಷ್ಣು ಶ್ರೀಮಾನ್ ತ್ರೈಲೋಕ್ಯಭೂಷಣ ಅಂತ ಇರೋದರಿಂದ ಪಾಠ ಬಿಭರ್ತಿ ನಯತಿ ಚ ಇತಿ ವಿಗ್ರಹ. ಅಂದಂತಹ ಪರಮಾತ್ಮನನ್ನು ಬಿಭರ್ತಿ ಧರಿಸುವುದು, ನಯತಿ ಚ ಅದನ್ನು ತಂದು ಕೊಡೋದು ಬೇರೆಯವರಿಗೆ. ನಯತಿ ವೇದಾಧ್ಯೇತೃ ಸಜ್ಜನ ಮನಸ್ಸು ಚ ಇತಿ. ಅಂಬೃಣಿ ಶಬ್ದವಾಚ್ಯ ವಾಕ್ ವೇದಾಭಿಮಾನಿನಿ ಲಕ್ಷ್ಮೀ ಆತ್ಮಾನಂ ತುಷ್ಟಾವ. ಈ ಕಾರಣಗಳಿಂದ ನಯತಿ ಅಂದರೆ ಏನು? ವೇದಾಧ್ಯೇತೃ ಸಜ್ಜನ, ಒಂದು ಸಜ್ಜನರಾದಂತಹ ವೇದಾಧ್ಯಯನ ಮಾಡುವವರಂತಹ ಮನಸ್ಸು, ಅವರ ಮನಸ್ಸುಗಳಲ್ಲಿ ಅಂಬೃಣಿ ಶಬ್ದವಾಚ್ಯ, ಅಂಬೃಣಿ ಎಂಬ ಶಬ್ದದಿಂದ ವಾಚ್ಯರಾದಂತಹ ವಾಕ್, ವೇದಾಭಿಮಾನಿನಿ, ಮೂಲವಾಕ್ ವೇದ, ಅದಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀ ಆತ್ಮಾನಂ ತುಷ್ಟಾವ, ಪರಮಾತ್ಮನನ್ನು ತುಷ್ಟಾವ ತೃಪ್ತಿಪಡಿಸಿದಳು. ಆ ಇತಿ ಬ್ರಹ್ಮ ಇತಿ ಶ್ರುತೇ, ಆ ಇತಿ ಬ್ರಹ್ಮ ಅಂತ ಶ್ರುತಿಯೇ ಹೇಳುವುದರಿಂದ ಭೃಂಭರಣೆ ನೀಂಗ್ ಪ್ರಾಪಣೆ ಇತಿ ಧಾತೋಶ್ಚ ನ ಅಪೂರ್ವೋ ಅಯಮರ್ಥಃ. ನಾವು ಏನು ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದೀವಿ, ಅಂಭೃಣಿ ಭೃಣಿ ಅಂತ, ಅಂದರೆ ಭರಣೆ, ನೀಂಗ್ ಪ್ರಾಪಣೆ ಧರಿಸುವುದು, ಪ್ರಾಪಣ ಅಂದರೆ ತಂದು ಕೊಡುವುದು. ಇತಿ ಧಾತೋಶ್ಚ, ಈ ಧಾತುಗಳೇ ಹೇಳ್ತಾ ಇದೆ. ನಾ ಅಪೂರ್ವೋ ಅಯಮರ್ಥಃ ಅಂತ ಹೇಳ್ತಾರೆ. ನಾವು ಹೇಳ್ತಾ ಇರೋದೇನೋ ಒಂದು ವಿಚಿತ್ರವಾದ ಅರ್ಥ ಅಲ್ಲ, ಎಲ್ಲ ಧಾತು ಪಾಠದಿಂದ ನೇರವಾಗಿ ಬರುವಂಥದ್ದೇ ಇದು ಅಂತ. ರೂಢ್ಯ ಅಂಬೃಣಿ ಶಬ್ದವಾಚ್ಯ ದೇವತಾಯ ರೂಢ್ಯ, ಯಾವುದೇ ಒಂದು ಶಬ್ದಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ ಒಂದು ರೂಢಿ, ಇಂಗ್ಲೀಷ್ನಲ್ಲಿ ಯೂಸೇಜ್ ಅಂತಾರೆ, ಇಲ್ಲ ಇನ್ನೊಂದು ಎಟಿಮಾಲಜಿ ಅಂತಾರೆ. ಆ ಶಬ್ದವನ್ನು ಒಡೆದು ಅದಕ್ಕೆ ಅರ್ಥವನ್ನು ಹೇಳುವಂಥದಕ್ಕೆ ಎಟಿಮೊಲಾಜಿಕಲ್ ಮೀನಿಂಗ್ ಅಂತ, ಯೌಗಿಕ ಅಂತಾರೆ, ಯೌಗಿಕ ಅರ್ಥ. ಹಾಗೆ ರೂಢ್ಯ ಅರ್ಥ. ಈ ರೂಢಿಯಿಂದ ಅಂಬೃಣಿ ಶಬ್ದವಾಚ್ಯ ದೇವತಾಯ, ಈ ಅಂಬೃಣಿ ಎಂಬ ಶಬ್ದದಿಂದ ವಾಚ್ಯಳಾದಂತಹ ದೇವತಾ ಕ್ವಾಪಿ ಅಪ್ರಸಿದ್ಧೇ, ರೂಢಿಯಲ್ಲಿಲ್ಲ ಅಲ್ವೇ. ನಮಗೆ ಲಕ್ಷ್ಮೀ ಅನ್ನೋದಿದೆ, ಸರಸ್ವತಿ ಇದೆ, ಪಾರ್ವತಿ ಇತ್ಯಾದಿ ಎಲ್ಲ ದೇವತೆಗಳಿದೆ. ಅಂಬೃಣಿ ದೇವಸ್ಥಾನ ಇತ್ಯಾದಿಗಳು ಅಪ್ರಸಿದ್ಧಿ. ಉಕ್ತ ಯೋಗ ಆಶ್ರಯಣೇನ ಶ್ರೀರೇವ ಅತಿ ಪ್ರತಿಪಾದ್ಯ. ಈ ಕಾರಣದಿಂದ ಅಂಬೃಣಿ ಅನ್ನೋದು ಯೂಸೇಜ್ ಅಥವಾ ರೂಢಿಯಿಂದ ಬರೋದಿಲ್ಲ, ಯುಕ್ತ ಯೋಗ ಆಶ್ರಯೇಣ. ಯೋಗ ಅಂದರೆ ಯೌಗಿಕ ಅರ್ಥ, ಎಟಿಮೊಲಾಜಿಕಲ್ ಮೀನಿಂಗ್ ಮೇಲೆ ಹೇಳಿದಂತಹ ಅಂದರೆ ಪರಮಾತ್ಮನನ್ನು, ಅಕಾರವಾಚ್ಯನಾದ ಪರಮಾತ್ಮನನ್ನು ಅಂಬೃಣಿ ಭೃ ಅನ್ನೋದಕ್ಕೆ ಏನು ಹೇಳೋದು ಹಿಂದೆ, ಪರಮಾತ್ಮಾನಂ ಸ್ವಹೃದಿ ಸ್ವಾಭಿಮನ್ಯಮಾನ ವೇದ ಪ್ರತಿಪಾದ್ಯತ್ವೇನ ಚ ಬಿಭರ್ತಿ. ಈ ಕಾರಣದಿಂದ ಅಂಬೃಣಿ ಅಂತ ಒಂದು. ಬಿಭರ್ತಿ ನಯತಿ ಚ ಇತಿ ವಿಗ್ರಹ. ಸೊ ಈಗ ಆ ಇತಿ ಬ್ರಹ್ಮ ಅಂತ ಹೇಳಿದ್ದರಿಂದ ಆ ಅಕಾರದಿಂದ ವಾಚ್ಯನಾದ ಪರಮಾತ್ಮ ಭೃಂಭರಣೆ ನೀಂಗ್ ಪ್ರಾಪಣೆ ಇವುಗಳನ್ನೆಲ್ಲ ಸೇರಿಸಿಕೊಂಡು ಅಂಬೃಣಿ ಅಂತ ಆಗಿದೆ. ಸೊ ಈ ಕಾರಣದಿಂದ ರೂಢಿಯಲ್ಲಿ ಅಂಬೃಣಿ ಅನ್ನೋ ಶಬ್ದ ಯಾವ ದೇವತೆಯೂ ಇಲ್ಲದೇ ಇದ್ದರೂ ಸಹ ಇದು ಯೌಗಿಕ ಅರ್ಥದಲ್ಲಿ ಉಕ್ತ ಯೋಗ ಆಶ್ರಯೇಣ ಶ್ರೀರೇವ ಅತ್ರ ಪ್ರತಿಪಾದ್ಯ ನತು ಸರಸ್ವತಿ. ಈ ಕಾರಣದಿಂದ ಇಲ್ಲಿ ಹೇಳ್ತಾ ಇರುವಂತಹ ಅಂಬೃಣಿ ಶಬ್ದದಿಂದ ವಾಚ್ಯಳಾದವಳು ಶ್ರೀ ತತ್ವವೇ ಹೊರತು ಸರಸ್ವತಿ ಅಲ್ಲ, ನತು ಸರಸ್ವತಿ. ಅಂಬೃಣಿ ಶಬ್ದ ವಿರೋಧಾತಿ. ಯಾಕೆ ಸರಸ್ವತಿ ಅಲ್ಲ ಅಂದರೆ ಅಂಬೃಣಿ ಶಬ್ದಕ್ಕೆ ವಿರೋಧ ಬರುತ್ತೆ ಒಂದು. ಇನ್ನೊಂದು ಕಾರಣ, ಸರಸ್ವತ್ಯಾದೇಹೇ ಬ್ರಹ್ಮಲಯೇಪಿ ವಿದ್ಯಮಾನ ವೇದ ಅಭಿಮಾನಿತ್ವ ಅಯೋಗಾತ್. ಈಗ ಬ್ರಹ್ಮ ದೇವತಾ ಲಯವನ್ನು ಹೇಳೋ ಸಂದರ್ಭದಲ್ಲಿ ಕೆಳಗಿನ ದೇವತೆಗಳು ಮೇಲಿನ ದೇವತೆಗಳಲ್ಲಿ ಲಯವಾಗಿ ಕೊನೆಗೆ ಎಲ್ಲರೂ ಬ್ರಹ್ಮ ಲಯವಾದಾಗ ಎಲ್ಲರೂ ಬ್ರಹ್ಮನ ಜೊತೆ ಮೋಕ್ಷಕ್ಕೆ ಹೋಗೋದು ಅಂತ ಆ ರೀತಿಯಾಗಿದೆ ಶಾಸ್ತ್ರ. ಸರಸ್ವತಿ ಬ್ರಹ್ಮಲಯೇಪಿ
ಆದರೆ ವೇದ ಅನ್ನೋದು ಆ ದೇವತಾಲಯಕ್ಕೆ ಮುಂಚೆಯೂ ಇರುತ್ತೆ, ದೇವತಾಲಯವಾದ ಮೇಲೂ ಇರುತ್ತೆ. ಈ ಕಾಡಿನ ಸರಸ್ವತ್ಯಾದೇಹೆ ಬ್ರಹ್ಮಲಯೇಪಿ ವಿದ್ಯಮಾನ ವೇದ ಅಭಿಮಾನಿತ್ವ ಅಯೋಗಾತ್. ಸರಸ್ವತಿ ಲಯ ಅಂತ ಆದಾಗ ವೇದಗಳು ಇರುತ್ತವಾಗ ಆ ವೇದಕ್ಕೆ ಅಭಿಮಾನಿ ಹೆಂಗೆ ಆಗಕ್ಕಾಗತ್ತೆ ಸರಸ್ವತಿ? ಈ ಕಾರಣದಿಂದ ಸರಸ್ವತ್ಯಾದೇಹೇ ಸರಸ್ವತಿ ಮುಂತಾದ ದೇವತೆಗಳಿಗೆ ಬ್ರಹ್ಮಲಯೇಪಿ ವಿದ್ಯಮಾನ ವೇದ ಅಭಿಮಾನಿತ್ವ ಅಯೋಗಾತ್. ಇವರುಗಳು ವೇದ ಅಭಿಮಾನಿ ಅಂತ ಹೇಳಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅವರು ಇಲ್ಲದೇ ಇರೋ ಒಂದು ಕಾಲ ಅಂತಿರುತ್ತೆ, ಆದರೆ ವೇದ ಆವಾಗಲೂ ಇರುತ್ತೆ. ಸೊ ಆದ್ದರಿಂದ ವೇದಕ್ಕೆ ಅಭಿಮಾನಿ ಯಾವಾಗಲೂ ಇರುವಂತಹದ್ದು ಒಂದು ತತ್ವ ಆಗಬೇಕು. ಈ ಕಾರಣದಿಂದ ಶ್ರೀತತ್ವವೇ ಹೊರತು ಸರಸ್ವತಿ ಅಲ್ಲ. ಇನ್ನೊಂದು ತಂ ಬ್ರಹ್ಮಾಣಂ ಕೃಣೋಮಿ ತಂ ಋಷಿಂ ತಂ ಸುಮೇಧ ಮತ್ತು ಮುಂದೆ ಬರುತ್ತೆ ಈ ಶ್ರುತಿಯಲ್ಲೇ. ನಾನು ಆ ಚತುರ್ಮುಖ ಬ್ರಹ್ಮನನ್ನು ಮಾಡ್ತೀನಿ ಅಂತ ಹೇಳ್ತಾ ಇದೆ. ಕೃಣೋಮಿ ಅಂತ ಹೀಗೆ ಹೇಳ್ತಾ ಇದ್ದಾಗ ಚತುರ್ಮುಖನನ್ನು ಮಾಡುವಂತಹ ಒಂದು ತತ್ವ ಬೇಕಾಗುತ್ತೆ. ಚತುರ್ಮುಖನಿಂದ ಸೃಷ್ಟಿಯಾಗಿರುವಂತಹ ಸರಸ್ವತಿ ಈ ಮಾತನ್ನು ಹೇಳಲಾರರು. ಈ ಕಾರಣದಿಂದ ತಂ ಬ್ರಹ್ಮಾಣಂ ಕೃಣೋಮಿ ತಂ ಋಷಿಂ ತಂ ಸುಮೇಧಾಂ ಇತ್ಯಾದಿ ಈ ವಿಚಾರದಿಂದಲೂ ಸಹ ಇದು ಸರಸ್ವತಿ ಅಲ್ಲ, ಇದು ಲಕ್ಷ್ಮೀ ತತ್ವ ಅನ್ನೋದು ಸಿದ್ಧವಾಗುತ್ತೆ. ಇದನ್ನು ತೋರಿಸ್ತಾ ಇದ್ದಾರೆ. ಹಾಗೆಯೇ ಅಸ್ಯ ಜಗತಃ ಪಿತರಂ ಸೃಷ್ಟಾರಂ ಚತುರ್ಮುಖಂ ಮೂರ್ಧನ್ಮೂರ್ಧ್ನಿ ಸರ್ವಲೋಕೋಪರಿಸ್ಥಿತಸ್ಯ ಲೋಕ ಪರಿಪಾಲನಾಯ ತಾದರ್ಥ್ಯೇ ಸಪ್ತಮಿ. ಸುವೇ ಅಹಂ ಸುವೇ ಪಿತರಮಸ್ಯ ಮೂರ್ಧನ್ ಮಮ ಯೋನಿರಪ್ಸು ಅಂತಃ ಸಮುದ್ರೇ ಇತ್ಯಾದಿಯಾಗಿ ಮುಂದೆ ಬರುತ್ತೆ. ಯೋನಿದ್ವಾರ ಸೃಜಾಮಿ. ಸುವೇ ನಾನು ಇವರುಗಳನ್ನೆಲ್ಲ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳಿದಾಗ ಅಪ್ಸು ಅಂತಹ ಸಮುದ್ರೋದಕ ಮಧ್ಯೆ, ಈ ಸಮುದ್ರ ಉದಕದ ಮಧ್ಯೆ ಮಮ ಯೋನಿ ಭರಣಾದೌ ಹೇತುಭೂತೋ ಭರ್ತ ನಾರಾಯಣಸ್ತಿಷ್ಠತಿ ಇತ್ಯಾದಿ ವಕ್ಷ್ಯಮಾಣ ಸೂಕ್ತಸ್ಥ ಬಹು ಅರ್ಥಾನಾಂ ಲಕ್ಷ್ಮ್ಯ ಅನ್ಯತ್ರ ಅಯೋಗಾಚ್ಚ. ಹೀಗೆ ಅನೇಕ ರೀತಿಯಾಗಿ ಮುಂದೆ ಬರೋದರಿಂದ ಈ ಸೂಕ್ತದಲ್ಲಿ ಅಹಂ ಸುವೇ ಪಿತರಮಸ್ಯ ಮೂರ್ಧನ್ ಮಮ ಯೋನಿರಪ್ಸು ಅಂತಃ ಸಮುದ್ರೇ ಇದನ್ನು ಹೇಳ್ತಾ ಇದ್ದಾರೆ. ಮಮ ಯೋನಿ ಭರಣಾದೌ ಹೇತುಭೂತೋ. ಯೋನಿ ಅಂದರೆ ಕಾರಣ ಅಂತ, ಹೇತು ನಾನು ಕಾರಣರೂಪವಾದಂತಹ ಭರ್ತ ನಾರಾಯಣಸ್ತಿಷ್ಠತಿ, ಭರ್ತ ಪರಮಾತ್ಮ ಇದ್ದಾನೆ ಇತ್ಯಾದಿ ವಕ್ಷ್ಯಮಾಣ. ಹಿಂಗೆ ಮುಂದೆ ಹೇಳುವಂತಹ ಬಹು ಅರ್ಥಾನಾಂ ಈ ಸೂತ್ರಸ್ಥ ಈ ಸೂಕ್ತದಲ್ಲೇ ಸೂಕ್ತಸ್ಥ ಈ ಅಂದರೆ ಅಂಬಣಿ ಸೂಕ್ತದಲ್ಲೇ ಇರುವಂತಹ ಅನೇಕ ಶಬ್ದಗಳಿಂದ ಲಕ್ಷ್ಮ್ಯ ಅನ್ಯತ್ರ ಲಕ್ಷ್ಮಿಯನ್ನು ಬಿಟ್ಟರೆ ಬೇರೆಯವರಿಗೆ ಅಯೋಗಾಚ್ಚ ಇದು ಯಾವುದು ಕೂಡದೇನೆ ಇರುವುದರಿಂದ ಇದನ್ನು ಸರಸ್ವತಿಯಾಗಲಿ ಮತ್ತೊಂದು ದೇವತೆಯಾಗಲಿ ಹೇಳಬಾರ್ದು. ಇದಕ್ಕೆ ಕೇವಲ ಲಕ್ಷ್ಮೀ ಅಂಬೃಣಿ ಅಂದರೆ ಲಕ್ಷ್ಮೀ ಎನ್ನುವುದನ್ನು ಸಿದ್ಧಪಡಿಸ್ಕೊಡ್ತಾರೆ ಮೊದಲು. ಆಮೇಲೆ ಮೊದಲನೇ ಋಕ್ ಅಹಂ ರುದ್ರೇ ಭರ್ವಸು ವಿಶ್ಚರಾಮ್ಯಹಮಾದಿತ್ಯೈರುತ ವಿಶ್ವದೇವೈಃ ಅಹಂ ಮಿತ್ರವರುಣೋಭ ವಿವರ್ಮ್ಯಹಮಿಂದ್ರಾಗ್ನಿ ಅಹಮಶ್ವಿನೋಭ ಅಂತ ಮೊದಲನೇ ಸೂಕ್ತ. ಏನು ಹೇಳ್ತಾ ಇದೆ ಅಂತಂದರೆ, ಮೊದಲನೇದಾಗಿ ಅಹಂ ನಾನು ರುದ್ರೇಭಿಹಿ, ಇದಕ್ಕೆ ವ್ಯಾಖ್ಯಾನ ಬರೆಯುವಂತಹ ಶ್ರೀ ವಾದಿರಾಜ ತೀರ್ಥರು ರುದ್ರೇಭಿಹಿ ಏಕಾದಶ ರುದ್ರೈಹಿ, ರುದ್ರರು ಅನ್ನೋದು 11 ಜನ ರುದ್ರರು, ವೇದೋಕ್ತ ಸಕಲ ರುದ್ರ ಪರಿಗ್ರಹಾಯ ಛಾಂದಸಃ ಪ್ರಯೋಗ. ರುದ್ರೇಭಿಹಿ ಅಂತಿದೆ. ಏಕಾದಶ ರುದ್ರೈ 11 ಆ ರುದ್ರರ ಗುಂಪು 11 ಏನಿದೆ ವೇದೋಕ್ತದಲ್ಲಿ ವೇದದಲ್ಲಿ ಹೇಳಲ್ಪಟ್ಟಂತಹ ಸಕಲ ರುದ್ರ ಪರಿಗ್ರಹಾಯ ಅವರಷ್ಟು 11 ಗ್ರಹಿಸಬೇಕು. ಪರಿಗ್ರಹಾಯ ಛಾಂದಸಃ ಪ್ರಯೋಗ ಇದು ವೇದದಲ್ಲಿ ಹೀಗೆ
ಪ್ರಯೋಗವಿದೆ. ವಸುಭಿಹಿ, ಅಷ್ಟವಸುಭಿಹಿ, ವಸುಗಳು 8. ಇವರಲ್ಲಿ ಆ 8ನೇವನೇ ಭೀಷ್ಮಾಚಾರ್ಯನ ಹುಟ್ಟುತ್ತಾನೆ. ಇದೆಲ್ಲ ನಿಮಗೆ ಗೊತ್ತಿದೆ ಕತೆ. ಅಷ್ಟವಸುಭಿಹಿ ಸಹ ಚರಾಮಿ ಇತ್ಯೇಕ ಅನ್ವಯ. ಆಮೇಲೆ ಇದು ಒಂದು ರೀತಿಯಾದ ಅನ್ವಯ ಅಂತ. ವಸುಭಿಹಿಯಿಂದ ಅಷ್ಟವಸುಭಿಹಿ ಚರಾಮಿ, ಈ 8 ವಸುಗಳ ಜೊತೆ ಹಾಗೆ ರುದ್ರೇಭಿ 11 ರುದ್ರರ ಜೊತೆ ನಾನು ನಾನು ಚರಾಮಿ ಚಲಿಸುತ್ತೇನೆ. ಹೀಗೆ ಅನ್ವಯ, ಇತ್ಯೇಕ ಅನ್ವಯ. ಅತ್ರ ಬಹುಮೂರ್ತೆ ಸ್ವಸ್ಯಾಹ ಪ್ರತ್ಯೇಕಂ ಮೂರ್ತಾವಪಿ ಸಹ ಸಂಚಾರ ಸೂಚನಾಯ ಅಹಂ ಪದಪ್ರಯೋಗ. ದ್ವಿರಹಂ ಪದಪ್ರಯೋಗ. 2 ರೀತಿಯಾಗಿ ಅಹಂ ಅಂತ ಶಬ್ದ ಇದೆ ಇಲ್ಲಿ. ಅಂದರೆ ಯಾಕೆ ಅಹಂ ಅಂತ, ಇದಕ್ಕೆ ವೀಪ್ಸ ಅಂತ ಕೂಗ್ತಾರೆ. ಬಹುಲೂಪ ಲಕ್ಷ್ಮೀದು. ಅತ್ರ ಬಹುಮೂರ್ತ ಸ್ವಸ್ಯಾಹ ಪ್ರತ್ಯೇಕಂ ಮೂರ್ತಾವಪಿ, ಅನೇಕ ರೂಪಗಳಾದಂತಹ ನಾನು ಪ್ರತಿಯೊಬ್ಬರಲ್ಲಿಯೂ ಸಹ ಪ್ರತ್ಯೇಕ ಮೂರ್ತಾವಪಿ ಸಹ ಸಂಚಾರ ಸೂಚನಾಯ, ಅವರ ಜೊತೆಯಲ್ಲಿ ಸಂಚಾರವನ್ನು ಸೂಚನೆ ಮಾಡುವುದಕ್ಕೋಸ್ಕರ ದ್ವಿರ್ ಅಹಂ ಪದ ಪ್ರಯೋಗ. 2 ರೀತಿ ಅಹಂ ಅಂತ ಬಂದಿದೆ. ಎಲ್ಲಿದೆ ಅಹಂ 2 ಸಾರಿ? ಅಹಂ ರುದ್ರೇ ಒಂದು ಕಡೆ, ಅಹಂ ಮಿತ್ರ ವರುಣೋಭ ಅಲ್ಲೊಂದು, ವಿಭರ್ಮ್ಯಹಂ ಮತ್ತು ಇನ್ನೊಂದು ಅಹಂ. ಹೀಗೆ 2-3 ಸಾರಿ ಬಂದಿರೋದು. ಯಾಕೆ ಅಂತಂದರೆ ಅದಕ್ಕೆ ಪ್ರತಿಯೊಂದಕ್ಕೂ ಅಂತ. ಇದಕ್ಕೆ ವೀಪ್ಸ ಅಂತ ಕೂಗ್ತಾರೆ. ಅಂದರೆ ವೀಪ್ಸ ಅನ್ನೋ ಐಡಿಯಾ ಹೇಳಬೇಕಾದ್ರೆ, ಈಗ ಇಫ್ ಯು ಹ್ಯಾರ್ ದಿನಂ ಪ್ರತಿದಿನಂ ಅನ್ನಲ್ವೇ, ಪ್ರತಿಯೊಂದು ದಿನವೂ ಅಂತ. ಸೊ ಎವ್ರಿ ಒನ್ ಆಫ್ ದಮ್ ಇನ್ ಎ ಲಾರ್ಜ್ ಗ್ರೂಪ್ ಹೇಳಬೇಕಾದ್ರೆ ಆ ಅರ್ಥದಲ್ಲಿ ಅಹಂ ಅಂತ ಇಲ್ಲಿ 2 ಸಾರಿ ಬಂದಿದೆ ಅನ್ನೋದು ವಿಚಾರ. ಆಮೇಲೆ ಹೆಂಗಿದೆ ಶ್ರುತಿ? ಅಹಂ ಮಿತ್ರ, ಆಮೇಲೆ ಅಹಂ ರುದ್ರೇ ವಸುಭಿಶ್ಚರಾಮ್ಯಹಮಾದಿತ್ಯೈರುತ ವಿಶ್ವದೇವೈ. ವಸುಭಿಹಿ ಅಷ್ಟವಸುಭಿಹಿ. ಆಮೇಲೆ ಆದಿತ್ಯೈ ವಿಶ್ವೇ ದೇವೈಶ್ಚ ಸಹ ಚರಾಮಿ. ಕ್ರತು, ದಕ್ಷ, ಸವ, ಸತ್ಯ, ಕಾಮ, ಕಾಲ, ಧುರಿ, ಲೋಚನ, ಪುರೂರವ, ಆರ್ದ್ರವ, ಹೀಗೆ ವಿಶ್ವೇ ದೇವತೆಗಳು. ಸೊ ಆದಿತ್ಯೈ ವಿಶ್ವೇ ದೇವೈಶ್ಚ ಚರಾಮಿ ಮಮ ಸಂಚಾರ ಸಮಯೇ ಏತೆ ಸರ್ವೇ ಮಮ ಅನುಚರಾಃ ಇತಿ ಭಾವಃ. ಇವ್ರ ಜೊತೆ ನಾನು ಚರಾಮಿ ಅಂತಂದ್ರೆ ಏನದ ಅರ್ಥ ಅಂದರೆ, ವಾದರಾಜ ಸ್ವಾಮಿಗಳು ಹೇಳ್ತಾರೆ, ನಾನು ಸಂಚಾರ ಮಾಡಿದಾಗ ನನ್ನನ್ನು ಇವರೆಲ್ಲ ಅನುಸರಿಸ್ತಾರೆ ಅಂತ. ಅಷ್ಟು ವಿಚಾರ. ಅಹಂ ನಾನು ರುದ್ರೇಭಿಹಿ 11 ರುದ್ರರಿಂದಲೂ, ವಸುಭಿಹಿ ಅಷ್ಟವಸುಗಳಿಂದಲೂ, ಅವರನ್ನು ಸಹ ಚರಾಮಿ ಅವರನ್ನು ಕೂಡಿಕೊಂಡು ಅವ್ರ ಜೊತೆ ಸಂಚಾರ ಮಾಡ್ತೇನೆ. ಹಾಗೆಯೇ ಉತ ಆಮೇಲೆ ಏನು ಹೇಳ್ತಾರೆ? ಆದಿತ್ಯೈ ವಿಶ್ವೇ ದೇವೈಶ್ಚ ಸಹ ಚರಾಮಿ ಮಮ ಸಂಚಾರ ಸಮಯೇ ಏತೆ ಸರ್ವೇ ಮಮ ಅನುಚರಾಃ ಇತಿ ಭಾವಃ. ನಾನು ಓಡಾಡುವ ಕಾಲದಲ್ಲಿ ಇವರೆಲ್ಲರೂ ಸಹ ಮಮ ಅನುಚರಾಃ, ನನ್ನ ಹಿಂದೆ ಸಂಚಾರ ನನ್ನನ್ನು ಅನುಸರಿಸಿ ಸಂಚಾರ ಮಾಡೋರು ಅಂತ. ಲಕ್ಷ್ಮೀ ಸಂಚಾರ ಮಾಡದೇ ಇದ್ದ ಇವರು ಯಾರು ತಾವಾಗ ಸಂಚಾರ ಮಾಡಲಾರರು. ಅಷ್ಟು ವಿಚಾರ. ಮಿತ್ರಾವರುಣೌ ಉಭೌ ಇಂದ್ರಾಗ್ನಿ. ಹೆಂಗಿದೆ ಶ್ರುತಿಯಲ್ಲಿ? ಅಹಂ ಮಿತ್ರ ವರುಣೋಭ ವಿವರ್ಮ್ಯಹಮಿಂದ್ರಾಗ್ನಿ ಅಹಮಶ್ವಿನೋಭ ಅಂತಿದೆ. ಅಹಂ ನಾನು ರುದ್ರೇಭಿಹಿ 11 ರುದ್ರ, ವಸುಭಿಹಿ ಅಷ್ಟವಸುಗಳು, ಚರಾಮಿ ಇವುಗಳನ್ನು ಕೂಡಿಕೊಂಡು, ಉತ ಆಲ್ಸೋ ಅಹಂ ನಾನು ಆದಿತ್ಯೈ 11 ಆದಿತ್ಯರು ಅಂತಿದ್ದಾರೆ,
ವಿಶ್ವದೇವೈ ದಶ ವಿಶ್ವದೇವತೆಗಳಿದ್ದಾರೆ. ಚರಾಮಿ ಇವರ ಜೊತೆ ಸಂಚರಿಸ್ತಾ ಇದ್ದೀನಿ. ಅಹಂ ನಾನು, ಆಮೇಲೆ ಅಹಂ ಮಿತ್ರ ವರುಣೋಭ ಮಿತ್ರಾವರುಣರು ಉಭ ಅಂದರೆ ಉಭೌ ಇವರಿಬ್ಬರನ್ನು, ಅಹಂ ನಾನು, ಉಭೌ ಇಬ್ಬರು, ಇಂದ್ರ ಮತ್ತು ಅಗ್ನಿಯರನ್ನು, ಅಶ್ವಿನಿ ದೇವತೆಗಳನ್ನು ಕೂಡ ಬಿಭರ್ಮಿ ಅಹಂ ಇಂದ್ರಾಗ್ನಿ ಹಿಂಗೆ ಬಿಡಿಸ್ಬೇಕು. ಅದನ್ನು ಬಿಭರ್ಮಿ ಭರಣ ಮಾಡ್ತೇನೆ ಅಂದ್ರೇನಾಯಿತು, ನಾನು ಏಕಾದಶ ರುದ್ರರು, ಅಷ್ಟು ವಸುಗಳು, ಏಕಾದಶ ಆದಿತ್ಯರು, ದಶ ವಿಶ್ವೇ ದೇವತೆಗಳು ಇವರುಗಳಿಂದೆಲ್ಲ ಕೂಡಿಕೊಂಡು ಸಂಚಾರ ಮಾಡ್ತೇನೆ. ನಾನು ಮಿತ್ರ ವರುಣ, ಇಂದ್ರ ಅಗ್ನಿ, ಅಶ್ವಿನಿ ದೇವತೆಗಳನ್ನು ಕೂಡ ಭರಣ ಮಾಡಿದ್ದೀನಿ ಅಂತ ಶ್ರೀತತ್ವ ಹೇಳ್ತಾ ಇದೆ. ಸಹಚರಾಮಿ ಅಂದರೆ ಏನು? ಸಂಚಾರ ಸಮಯದಲ್ಲಿ ಇವರೆಲ್ಲ ನನಗೆ ಅನುಚರರಾಗಿರ್ತಾರೆ ಅಂತ ಅದರ ಅರ್ಥ. ಅಷ್ಟೇ. ಹಂಗೆ ಬಹುರೂಪಳಾದಂತಹ ಶ್ರೀತತ್ವ ಪ್ರತಿಯೊಬ್ಬರಲ್ಲೂ ಪ್ರತ್ಯೇಕವಾಗಿ ಸಂಚರಿಸುವ ಕಾರಣದಿಂದ ಅಹಂ ಅಂತ 2 ಸಲ ಬಂದಿದೆ. ಹಾಗೆಯೇ ವೇದೋಕ್ತವಾದಂತಹ ಸಕಲ ರುದ್ರರನ್ನು ಇಲ್ಲಿ ಗ್ರಹಿಸಬೇಕು ಅಂತ ಸೂಚಿಸೋಕ್ಕೋಸ್ಕರ ರುದ್ರೇಭಿಹಿ ಅಂತ ವೇದದಲ್ಲಿ ಪ್ರಯೋಗವಿದೆ. ಇದಿಷ್ಟು ಇಲ್ಲಿನ ಮೊದಲನೆಯ ಋಕ್ಕಿನ ಅರ್ಥ. ಮುಂದಿನ ಸಾರಿ 2ನೇ ಋಕ್ ಮಂತ್ರಕ್ಕೆ ಅರ್ಥವನ್ನು ನೋಡೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಓಂ ಯಥಾ ಗುರುದತ್ತಂ ತಥೈವ ಭವತಿ. ಹರಿ ಓಂ.